ಕವಿ ಚಂದ್ರಶೇಖರ ಕಂಬಾರ ಅವರು ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ನವೋದಯ ಕಾವ್ಯದ ಆನಂತರದ ಕನ್ನಡ ಸಾಹಿತ್ಯದ ಬೆಳವಣಿಗೆಯಲ್ಲಿ ಇವರದು ವಿಶಿಷ್ಟ ಅಭಿವ್ಯಕ್ತಿಯಾಗಿದೆ. ಸ್ಥಳೀಯತೆಯ ಸತ್ವಗಳನ್ನು ಕೇಂದ್ರ ಪ್ರಜ್ಞೆಯನ್ನಾಗಿಸಿಕೊಂಡ ಕಂಬಾರರ ಕೃತಿಗಳು ಸ್ವಾತಂತ್ರ್ಯ ನಂತರದ ನೆಲೆಯಲ್ಲಿ ನಿಂತು ವಸಾಹತುಶಾಹಿಯ ಪ್ರಭಾವ ಪರಿಣಾಮಗಳು ನಮ್ಮ ಸಾಂಸ್ಕೃತಿಕ ಸಂದರ್ಭದಲ್ಲಿ ಬೇರೂರಿದ ನೆಲೆಗಳನ್ನು ಮುಖ್ಯ ಭಿತ್ತಿಯನ್ನಾಗಿಸಿಕೊಂಡು ವಿವೇಚಿಸಿದೆ. ಅವರ ಸಾಹಿತ್ಯ ಆಧುನಿಕತೆಯ ಸಂಕೀರ್ಣತೆಯ ಸಂದರ್ಭಗಳನ್ನು ಗಂಭೀರವಾಗಿ ಜಿಜ್ಞಾಸೆಗೆ ಒಳಪಡಿಸುವ ಅಭಿವ್ಯಕ್ತಿಯಾಗಿದೆ. ಅವರ ಕವಿತೆ ಗಂಗಾಮಾಯಿ ಊರ ಕೆರೆಯ ಹೆಸರು. ಕೆರೆ ಎಂಬ ಪ್ರತಿಮೆಯೇ ಜಡಾವಸ್ಥೆಗಳನ್ನು ಧ್ವನಿಸುವಂಥದ್ದು. ಇದು ಹರಿಯಬೇಕಾದ ನೀರು ಕೆರೆಯಾಗಿ ಸ್ಥಗಿತಗೊಂಡ ಸ್ಥಿತಿಯನ್ನು ಸಂಕೇತಿಸುತ್ತದೆ. ಪಾಪಗಳನ್ನು ತೊಳೆಯುವ ಗಂಗೆ ಹರಿಯಲಾಗದೆ ಮಡುಗಟ್ಟಿದ ಪಾಪಗಳ ಆಗರವಾದ ಸ್ಥಿತಿಯನ್ನು ಈ ಕವಿತೆ ಕಟ್ಟಿಕೊಡುತ್ತದೆ. ಗಂಗೆಯ ಒಡಲಿನಲ್ಲಿ ನಡೆಯುವ ದೈನಂದಿನ ಕ್ರಿಯೆಗಳು, ಅನ್ಯಾಯಗಳು, ಪಾಪಕರ ಘಟನೆಗಳಿಂದ ಕೃತ್ಯಗಳಿಂದ ಗಂಗೆಯೂ ಮಲಿನಗೊಂಡ ಸ್ಥಿತಿಯನ್ನು ಪ್ರಕಟಿಸುತ್ತಾ ಸ್ಥಳೀಯ ಸಂಸ್ಕೃತಿಯ ಮಲಿನಾವಸ್ಥೆಗಳನ್ನು ಎದುರಾಗಿಸುವುದು ಗಂಗಾಮಾಯಿ ಕವಿತೆಯ ಅನನ್ಯತೆಯಾಗಿದೆ. ಎಲ್ಲ ಬಗೆಯ ಕೊಳೆ ಪಾಪಗಳನ್ನು ತೊಳೆದು ಶುಭ್ರಗೊಳಿಸಬೇಕಾದ ಗಂಗೆ ಅಶುಚಿಯಾಗಿ ಅಶುಭ್ರಳಾಗಿ ಕೊಳೆತು ಹೀನಾವಸ್ಥೆಗೆ ಒಳಗಾದುದರ ಬಗೆಗೆ ಇಲ್ಲಿ ಒಮ್ಮೆಗೆ ವಿಷಾದ ಮತ್ತು ವ್ಯಂಗ್ಯ ಪ್ರಕಟವಾಗುತ್ತದೆ. ಮಡುಗಟ್ಟಿದ ಪರಂಪರೆಯ ಮೌಲ್ಯಗಳನ್ನು ಹಿಡಿದಿಡಲು ಕಂಬಾರರ ಸಂವೇದನೆ ಸೃಷ್ಟಿಸುವ ರೂಪಕ ಪ್ರತಿಮೆಗಳು ಓದುಗನನ್ನು ಒಮ್ಮೆಗೆ ದಂಗುಬಡಿಸುತ್ತವೆ. ಈ ಗಂಗಾಮಾಯಿ ಕವಿತೆಯ ಸಂಕೀರ್ಣತೆ ಎಷ್ಟಿದೆ ಎಂದರೆ, ಈಗ ಹೇಳಿದ ಮಾತುಗಳಿಗೂ ಮೀರಿದ ಅರ್ಥವಂತಿಕೆ ಕವಿತೆ ಒಳಗೊಂಡಿದೆ. ಸ್ಥಳೀಯ ಬದುಕಿನ ಖಚಿತ ವಿವರಗಳನ್ನು ಕಾವ್ಯದ ಪ್ರತಿಮೆಗಳಾಗಿ ಬಳಸಿಕೊಳ್ಳುವ ಅಪೇಕ್ಷೆ ಕಂಬಾರರಲ್ಲಿ ಕಾಣಬಹುದು. ಆ ಕಾರಣಕ್ಕಾಗಿಯೇ ಗಂಗಾಮಾಯಿ ಕವಿತೆಯಲ್ಲಿ ಅಂತಸತ್ವವನ್ನು ಕಳೆದುಕೊಳ್ಳುತ್ತಿರುವ ಪರಂಪರೆಯ ಚಿತ್ರಾವಳಿ ಸಮೃದ್ಧವಾಗಿ ಕಾಣಸಿಗುತ್ತದೆ. ಚಲನಶೀಲ ಸಂಸ್ಕೃತಿಯೊಂದರ ಸಂಕೇತವಾಗಬೇಕಾಗಿದ್ದ ಗಂಗಾಮಾಯಿ ನಿಂತ ನೀರಾಗಿ ಕೊಳೆಯುವ ಮೌಲ್ಯಗಳ ಸಂಕೇತವಾಗುವ ವ್ಯಂಗ್ಯ ದುರಂತವನ್ನು ಇಲ್ಲಿ ಕಾಣುತ್ತೇವೆ. ಕಂಬಾರರ ಕಾವ್ಯದ ಶಕ್ತಿ ಇರುವುದು ಆಧುನಿಕ ಸಂವೇದನೆಯ ಬಿರುಕುಗಳನ್ನು, ದ್ವಂದ್ವಗಳನ್ನು ಕನ್ನಡ ಜಾನಪದದ ಅಭಿವ್ಯಕ್ತಿ ಕ್ರಮಗಳಿಗೆ ಒಗ್ಗಿಸಿಕೊಂಡಿರುವುದರಲ್ಲಿ. ಗಂಗಾಮಾಯಿಯಲ್ಲಿಯೂ ಒಂದು ಜಾನಪದ ಬಗೆಯನ್ನೇ ಅಭಿವ್ಯಕ್ತಿ ಕ್ರಮದಲ್ಲಿ ಬಳಸಿಕೊಂಡಿದ್ದಾರೆ. ಜಾನಪದಕ್ಕೆ ಸಹಜವಾದ ಕತೆ ಹೇಳುವ ಕ್ರಮ, ಕೆಂಪಾನ ಕೆಂಪುಗುಡ್ಡ ಬೆಳ್ಳಾನ ಬಿಳಿಗುಡ್ಡ, ಈ ಬಗೆಯ ಜಾನಪದದ ಮಾತಿನ ಧಾಟಿ ಇವು ಕಂಬಾರರಿಗೆ ಸಹಜವಾದುವು. ಈ ಜಾನಪದ ಬಗೆಯನ್ನು ಬಳಸುತ್ತಲೇ ಹಳೆಯದರ ದೋಷವನ್ನು ಕಂಡು ಅದನ್ನು ಧಿಕ್ಕರಿಸುತ್ತಾ ಹೊಸದಕ್ಕೆ ತುಯ್ಯುವ ಆಧುನಿಕ ಪ್ರಜ್ಞೆ ವ್ಯಕ್ತಪಡಿಸುವುದು ಕಂಬಾರರ ಸಾಧನೆ. ಈಗ ಗಂಗಾಮಾಯಿ ಕವಿತೆಯ ಓದು. ಕೆಂಪಾನ ಕೆಂಪುಗುಡ್ಡ ಬೆಳ್ಳಾನ ಬಿಳಿಗುಡ್ಡ, ಒಡಮುರಿದು ಕೂಡಿದ ಒಡ್ಡಿನಲ್ಲೇ ನಮ್ಮೂರ ಕೆರೆ. ಹೆಸರು ಗಂಗಾಮಾಯಿ. ಮೂರು ಬದಿ ಮರಗಿಡ ಕಂಟಿ ಸಸ್ಯಕೋಟಿಯ, ಹೊಕ್ಕವನು ಹೊರಬರದ 7 ಸುತ್ತಿನ ಕೋಟೆ. ಒಳಗಡೆಯಲ್ಲಿ ನಾಯಿ ನರಿ ಹಂದಿ ಶುಕಪಿಕಾದಿಯ ಚೌರ್ಯಾಂಸಿ ಲಕ್ಷ ಕೀಚು ಕಿರಚು. ಅದಕ್ಕದಕ್ಕೆ ಅದರದರ ಪಾಲಿನ ಗಾಳಿ ಮಳೆ ಬೆಳಕು ಮೇಳೆ ಪೊದೆ ಹಸಿರು ಆಹಾರ ಭಯ ನಿದ್ರೆ ಮೈಥುನಾದಿಗಳು. ದಡದ ಗಿಡಗಳ ನೆತ್ತಿ ಜೋತ ಬಾವಲಿ ಹಿಂಡು, ನೀರಿನೆದೆಯಲ್ಲದರ ವಕ್ರ ನೆರಳು. ತಲೆತಲಾಂತರದ ಹೊಲಿತೆಪ್ಪ ನೊಣ ನೊರಜು ಕೀಟಗಳ ಸದಾ ಸಂಚಾರ, ಕೊಡುಕೊಳ್ಳು ವ್ಯವಹಾರ ದರ ನಿರಾತಂಕ. ತಂಗಾಳಿ ಸುಳಿಯದ ದೊಡ್ಡ ತೆರೆ ಮೂಡಿ ಮುಳುಗದ, ಹರಿಯುವುದಕ್ಕೆ ದಿಕ್ಕಿಲ್ಲದ ನೀರು ಹಳೆ ಮರದ ಬೇರುಗಳಲ್ಲಿ. ಊರಿನ ಗಟಾರು ಮೋರಿಗಳಲ್ಲಿ ಏಡಿಮಣ್ಣಿನ ಗೋಲ ಬಿಳಿ ಗುದ್ದಿನಲ್ಲಿ ಪಿಸು ನುಡಿಯುವುದು.
ಮೂಡಣದ ಮುದಿ ಕುರು ಒಡೆದು ನೆತ್ತರು ಕೀವು ಸೋರಿತೋ ಸುರುವಾಯ್ತಿಲ್ಲಿ ಚಲನೆ. ತೆರೆಯ ಮಿಡಿನಾಗರಗಳೆದ್ದು ಮುರಿದಾಡಿ ಮಣಿದು ಹೊಡಮರಳಿ ತಳಕು ಬಿದ್ದಾಡಿ ಮೂಡಿದ್ದ ಬಾವಲಿ ಹಿಂಡು ಗೆರೆಗೆರೆಯಾಗಿ ಹಂಚಿ ಹಲವಾರಾಗಿ ಸುಕ್ಕುಗಟ್ಟಿ ಸುತ್ತುವುವು. ರಾಡಿ ಗಿಜಿಗಿಜಿ ಕೆಸರು ನೀರಿನಲ್ಲಿ ಅಂಗಾತಾಗಿ ತೇಲುವ ಚಿಳಿಮಿಳಿ ಮೀನ ಹೆಕ್ಕಿ ತಿನ್ನುತ್ತಾ ತಿರುಗುವುವು ಒಂಟಿಗಾಲಿನ 108 ಬಕ. ತೊಡಗುವರು ಮಂದಿ ಈ ನೀರ ಬಳಸುವುದಕ್ಕೆ, ಕುಡಿಯುವುದಕ್ಕೆ, ಮೀಯಲಿಕ್ಕೆ, ದನದ ಸಗಣಿ ಮೈ ಗಂಜಳ ತೊಳೆಯಲಿಕ್ಕೆ, ನಮ್ಮಪ್ಪ ಬೀರಪ್ಪನ ಪಾದ ಪಡಕೊಳ್ಳಲಿಕ್ಕೆ, ಹಡದವ್ವ ಕರ್ರವ್ವನ ಕರಿಮೈ ಎರೆಯಲಿಕ್ಕೆ, ಹೊರ ಕಡೆಗೆ ಹೇಲುಚ್ಚೆಗೆ, ಬೋಳಿಯರ ಮಡಿ ಒದ್ದೆಗೆ, ಬಟ್ಟರಾಚಮನಕ್ಕೆ, ಅದಕ್ಕೆ ಇದಕ್ಕೆ ಎದಕ್ಕೂ ಒಟ್ಟು ಖರ್ಚಾದ ಕೆರೆ ನೀರು ಬಚ್ಚಲದ ಇಳಿಜಾರಿನ ಗುಂಟ ಹರಿದು ಕೆರೆಗೇ ಸೇರುವ ದಿನನಿತ್ಯದ ವ್ಯವಹಾರ ಈ ಕೆರೆಯ ಚಮತ್ಕಾರ. ಇದಕ್ಕೂ ಇವೆ ಹಳ್ಳಿ ಹಾರುವರು ಚಂಡಿಕೆಯಂತೆ ಹೊಸೆದ ಗಂಗಾಷ್ಟಕ, ಶತಕ, ಲಹರಿ, ಸಹಸ್ರನಾಮಾವಳಿ, ಸ್ಥಳ ಪುರಾಣಗಳು. ಹಳೆದೇವರ ಜಡೆಯ ಜಿಡ್ಡು, ಮುನಿ ತೊಡೆಯ ಕಿಲುಬು, ಕಿವಿಯ ಪಿಸುರು ತೊಡೆದು ಮಡುಗೊಂಡವಳಿ ಗಂಗಾಮಾಯಿ. ಅಂತೆಯೇ ಬರುವಾಗ ಉಡಿ ತುಂಬ ತಂದಳು ತಾಯಿ ಆ ಸೀಮೆಯ ಪವಿತ್ರ ಕೆಸರುಸುಕು ರೋಗಾಣು. ಹಗ್ಗಕ್ಕೆ ಹಾವೆಂಬ ಭಯ, ಕಾಂಬಕಂಡಿಗೆ ಮಾಯದ ಕನ್ನಡಿಯ. ಘನಮಹಿಮಳು ತಾಯಿ, ತಾಮ್ರದ ದುಡ್ಡನದ್ದಿದ ತಕ್ಷಣವೇ ಕಿಲುಬಿಸುವಾಕೆ. ಬೆಳಗಿದರೆ ಬಂಗಾರ ಇಲ್ಲವೇ ಅಂತ ಭ್ರಮೆಯ ಹುಟ್ಟಿಸುವಾಕೆ. ಬಂಗಾಲದ ಜಾದುಗಾರರಿಗೆ ಬಾಣಂತಿಯ ಕೈ ಒದಗಿಸಿದಾಕೆ. ಮೂರೇ ಗುಡುಗಿಗೆ ಬಂಜೆಯರ ಗರ್ಭ ಗಟ್ಟಿಗೊಳಿಸಿದಾಕೆ. ಕಲಿವ ಹುಡುಗರನ್ನು ಸೈಕಲ್ ಸಮೇತ ಹೊಟ್ಟೆಯೊಳಗೆ ಅಟ್ಟಿಸಿಕೊಂಡಾಕೆ. ಏಸು ನಡೆದದ್ದು ಇದೇ ನೀರಿನ ಮೇಲೆ ಎಂದ ಪಾದ್ರಿಗೆ ಹೊಲತಿಯ ಮೈತುಂಬಿ ಹೌದೆಂದಾಕೆ. ಇದರಾಳ ನಿರಾಳ ಅಥಳ ವಿತಳ ಪಾತಾಳ ರಸಾತಳದ ಒಳಗಿನೊಳಗಿನ ಥಳ ಕಲ್ಲು ಮಣ್ಣಲ್ಲ. ಹಾಗಂದವನ ಬಾಯಿಗೆ ಬುಚುಬುಚು ಹುಳಬೀಳ. ಮುತ್ತು ರತ್ನದ ಹೇರಳ ರಾಶಿ ಇದರ ಥಳ. ಅಲ್ಲಿಗೂ ಇಳಿದವರು ನಾಗಿನಿಯರ ಬಳಸಿದವರೆಂಬ ಖ್ಯಾತಿಯವರು. 4-5 ಜನ ನಮ್ಮೂರವರೇ ಕಲ್ಲು ದೇವರಾಗಿ ಲಾವಣಿಗೆ ಕಥೆಯಾಗಿ ಹಬ್ಬ ಹುಣ್ಣಿಮೆಗೊಮ್ಮೆ ಪೂಜೆಗೊಳ್ಳುತ್ತಾರೆ. ಕಂಠಮಠ ಮುತ್ತು ರತ್ನಾದಿಗಳನ್ನೊತ್ತೊತ್ತಿ ತಿಂದ ಪಾಪ ಚಿಳಿಮಿಳಿ ಮೀನು ದಕ್ಕಲಾರದೆ ಸತ್ತು ತೇಲುತ್ತವಂತೆ. ಅಂತೆಯೇ ಒಂಟಿಗಾಲಿನ ಬಕವಾಗಿ, ಬಕದ ಬಾಯಾಗಿ, ಬಾಯ ಜೊಲ್ಲಾಗಿ ಸುರಿಸುತ್ತಾರೆ ಜನ ಹಗಲು ರಾತ್ರಿ. ಸದ್ಯ ಹಾದರದ ಕುಸುಕರ್ಣರಿಗೆ, ಅದನ್ನೊಪ್ಪದ ಪುಕ್ಕಲಿರಿಗಿದು ಆಶ್ರಯ ಸ್ಥಾನ. ಇದು ಖರೆ, ಇಂಥ ಮಂದಿ ಇರುತ್ತಾರಲ್ಲ. ಗೋರಿಗೆ ದಿಕ್ಕಿರದವರು, ಬೆಂಕಿಯ ಋಣವಿರದವರು. 3 ಹಗಲು 3 ರಾತ್ರಿ ಕೆರೆಯಲ್ಲಿ ತೆಲಿದ ಮೇಲೆ ಗಂಗಾಮಾಯಿ ಕಣ್ಣು ತೆರೆಯುತ್ತಾಳೆ. ಆಮೇಲೆ ಸದರಿಯವರ ದೇಹ ಜಲಚರಗಳಿಗೆ, ಆತ್ಮ ಗಿಡಗಳಿಗೇರಿ ಜ್ಯೋತುಬಾವಲಿಯಾಗಿ ಮುತ್ತು ರತ್ನಗಳ ಕಾಯುವ ಗಂಗವ್ವನ ಕಾಸಾ ಪೊಲೀಸು ಪಡೆಗೆ ಸೇರುತ್ತಾರಂತೆ. ಈ ಮಾತಿಗೆ ಭಟ್ಟರ ಪುಸ್ತಕದಲ್ಲಿ, ಕುರುಬರ ಹಾಡಿನಲ್ಲಿ ಆಧಾರವಿಲ್ಲ. ಹೌದು, ಆದರೆ ಭಟ್ಟರು ತೋಂಡಿಯಲ್ಲಿ ಹೀಗೆಂದು ಅಪ್ಪಣೆ ಕೊಡಿಸಿದ್ದುಂಟು. ಇಲ್ಲಿ ಗಂಗಾಮಾಯಿ ಎನ್ನುವ ಅದ್ಭುತವಾದ ಪ್ರತಿಮೆಯನ್ನ ಕವಿ ಸ್ಥಾಪಿಸುತ್ತಾರೆ. ದಟ್ಟವೂ ಸಂಕೀರ್ಣವೂ ಆದ ಸಂಪ್ರದಾಯದ ಪ್ರತಿಮೆ ಗಂಗಾಮಾಯಿ ಎನ್ನುವ ಹೆಸರುಳ್ಳ ಊರ ಕೆರೆಯಾಗಿದೆ. ಸಕಲ ಜೀವಿಗಳಿಗೆ ಆಶ್ರಯ ಕೊಡುವ ಗಂಗಾಮಾಯಿ ಇಂದಿನ ಊರಿನ ಎಲ್ಲ ಕೊಳಕುಗಳಿಗೂ ಪಾತ್ರೆಯಾಗಿದ್ದಾಳೆ. ಇದು ವಾಸ್ತವವಾಗಿರುವಂತೆ ಅವಳ ಬಗ್ಗೆ ಹುಟ್ಟಿರುವ ಪುರಾಣಗಳು, ಐತಿಹ್ಯಗಳು ಅವಳಿಗೆ ಒಂದು ಅಧಿಕಾರದ ಸ್ಥಾನವನ್ನು ಕೊಟ್ಟಿವೆ. ಸಮುದಾಯದ ತಾಯಿಯಾದ ಗಂಗಾಮಾಯಿಯ ವರ್ಣನೆ ಪ್ರಧಾನವಾಗಿ ಅನಿಷ್ಟದ ಪ್ರತಿಮೆಗಳನ್ನು ಒಳಗೊಂಡು ಸ್ಥಗಿತವಾದ ಸಂಪ್ರದಾಯವನ್ನು ಸಂಕೇತಿಸುತ್ತದೆ ಹಾಗೂ ಅದರ ನೆರಳಿನಲ್ಲಿ ಕ್ರಿಯಾಶಕ್ತಿ ಕಳೆದುಕೊಂಡಿರುವ ಇಂದಿನ ಕ್ಷುಲ್ಲಕ ಬದುಕನ್ನೂ ಕೂಡ. ಕಂಬಾರರ ಗಂಗಾಮಾಯಿ ಕವನವನ್ನು ಬೇಂದ್ರೆಯವರ ಗಂಗಾವತರಣ ಅಥವಾ ಅಡಿಗರ ಬತ್ತಲಾರದ ಗಂಗೆ ಕವನಗಳೊಂದಿಗೆ ಹೋಲಿಸಿ ನೋಡಿದರೆ
ಕಂಬಾರರ ವೈಶಿಷ್ಟ್ಯ ಸ್ಪಷ್ಟವಾಗುತ್ತದೆ. ಕನ್ನಡದಲ್ಲಿ ಗಂಗೆಯ ಶುದ್ಧ ಸ್ವರೂಪವನ್ನ ಕಾವ್ಯ ಶುದ್ಧಿಯ ಶ್ರೇಷ್ಠ ಆಶಯದಲ್ಲಿ ಬೇಂದ್ರೆಯವರು ತಮ್ಮ ಗಂಗಾವತರಣ ಕವನದಲ್ಲಿ ಪ್ರತಿಪಾದಿಸಿದ್ದರು. ಆದರ್ಶವಾದಿ ಚಿಂತನೆಯ ಸ್ವಭಾವವೇ ಹಾಗೆ. ಲೋಕವನ್ನು ಇರಬೇಕಾದ ಹಾಗೆ ನೋಡಿ ಅದರ ಶುದ್ಧ ಸ್ವಚ್ಛತೆಯಲ್ಲಿ ಆಸ್ವಾದಿಸುವ ಕ್ರಮ. ಆದರೆ ಆಧುನಿಕ ಮನಸ್ಸು ಇರುವುದನ್ನು ಇರುವ ಹಾಗೆಯೇ ನೋಡಲು ಬಯಸುತ್ತದೆ. ಪುರಾಣಗಳ ಮೂಲಕ ಇತಿಹಾಸವನ್ನ ಶೋಧಿಸುತ್ತಿರುವ ಕಂಬಾರರು ಈಗಾಗಲೇ ಅಖಿಲ ಭಾರತದ ಮಟ್ಟದಲ್ಲಿ ಸ್ವೀಕೃತವಾಗಿ ಬಹುಕಾಲದಿಂದ ಚಾಲ್ತಿಯಲ್ಲಿರುವ ಅಧಿಕೃತ ಪುರಾಣಗಳನ್ನು ಇವರು ಬಳಸುವುದಿಲ್ಲ. ಅಭಿಜಾತ, ಶಿಷ್ಟ ಎಂದು ಕರೆಯಲಾಗುವ ಸಿದ್ಧ ಮಾದರಿಗಳನ್ನು ಬಿಟ್ಟು ದೇಸಿ, ಜಾನಪದ ಎನ್ನಬಹುದಾದ ಪರಿಕರಗಳಲ್ಲಿ ತಮ್ಮದೇ ಆದ ಪುರಾಣಗಳನ್ನು ಸೃಷ್ಟಿಸಿಕೊಂಡವರು ಕಂಬಾರರು. ಕಂಬಾರರು ಪುರಾಣವನ್ನು ಬಳಸುವವರಲ್ಲ, ಅವರು ಪುರಾಣಗಳನ್ನು ಕಟ್ಟುತ್ತಾರೆ, ಅದರ ಪರಿಭಾಷೆಯಲ್ಲೇ ಮಾತನಾಡುತ್ತಾರೆ ಎಂಬ ಜನಪ್ರಿಯ ಮಾತಿದೆ. ಗಂಗಾಮಾಯಿ ಕವನದ ಮೊದಲ ಭಾಗ ಹರಿಯುವುದಕ್ಕೆ ದಿಕ್ಕಿಲ್ಲದ ನೀರು ಇರುವ ಸ್ಥಿತಿಯನ್ನ ಹೇಳುತ್ತಿದೆ. ಇಲ್ಲಿನ ಪರಿಸರವೂ ಹೊಕ್ಕರೆ ಹೊರಬರಲಾರದಂಥ 7 ಸುತ್ತಿನ ಕೋಟೆಯ ಪರಿಸರ. ಆದರೂ ಅಲ್ಲಿ ಜೀವನ ನಡೆದೇ ಇದೆ. ಹಂದಿಯಿಂದ ಹಿಡಿದು ಸೊಳ್ಳೆಯವರೆಗೆ ಕ್ರಿಮಿ ಕೀಟ ಪ್ರಾಣಿಗಳಿಗೆಲ್ಲ ಅವುಗಳ ಪಾಲಿನ ಗಾಳಿ, ಮಳೆ, ಬೆಳಕು ತಕ್ಕಿದೆ. ಆದರೆ ಹೀಗೆ ವರ್ಣಿಸುವಾಗಲೂ ಇದು ನಿಜವಾದ ಬದುಕಲ್ಲ. ಇಂಥ ನಿಶ್ಚಲ, ಜಡ, ಅರ್ಥಹೀನ, ವಕ್ರ ನೆರಳಿನ ಬದುಕಾಟ ಗಂಗಾಮಾಯಿಯ ಆಶ್ರಯದಲ್ಲಿ ನಡೆಯುತ್ತಿದೆಯಲ್ಲ ಎಂಬ ಆಶ್ಚರ್ಯ, ವಿಷಾದಗಳು ಇವೆ. ಈ ಭಾವಗಳಿಂದಾಗಿಯೇ ಪರಿಚಿತ ಪುರಾಣಗಳಲ್ಲಿ ಗಂಗೆ ಎಂಬ ಮಾನಸಿಕ ಪ್ರತಿಮೆ ನಮ್ಮಲ್ಲಿ ಮೂಡಿಸಿರುವ ಶುದ್ಧ, ಪವಿತ್ರ ಭಾವಗಳು ಭಂಗಗೊಳ್ಳುತ್ತವೆ. ನಮ್ಮ ಪವಿತ್ರ ಮಾನಸಿಕ ಗಂಗೆಗೆ ಈಗ ಆಗುತ್ತಿರುವ ಮಾಲಿನ್ಯವನ್ನ ಕವಿ ಸೂರ್ಯೋದಯದ ಮುದಿ ಕುರು ಹೊಡೆದು ನೆತ್ತರು ಕೀವು ಸೋರಿತು ಎಂಬ ರೀತಿಯಲ್ಲಿ ವರ್ಣಿಸುವುದನ್ನ ಗಮನಿಸಬಹುದು. ಇಲ್ಲಿ ಅದು ಕೇವಲ ಸೌಂದರ್ಯ ವರ್ಣನೆಯೇ ಅಲ್ಲ, ಪುರಾಣವಾದ ಗಂಗೆ ಸ್ಥಳೀಕರ ನಿತ್ಯ ಬದುಕಿನ ಬಳಕೆಯ ಭಾಗವಾಗಿರುವುದರ ಚಿತ್ರ ಇದೆ. ನಿತ್ಯದ ಬದುಕಿನಲ್ಲಿ ಅಂದಂದಿನ ಅಗತ್ಯಗಳಿಗೆ ಒದಗುವ ಕೆರೆಯ ನೀರು ಅಷ್ಟೇ ಅದು. ನಮ್ಮಪ್ಪ ಬೀರಪ್ಪ, ಅಡೆದವ್ವ ಕರ್ರವ್ವ ಇಲ್ಲಿ ಗಂಗಾಮಾಯಿಯ ತಡಿಯಲ್ಲಿ ಜೀವಂತ ನಂಬಿಕೆಗಳಾಗುತ್ತಾರೆ. ಜನ ಪುರಾಣವೆಂದು ಗುರುತಿಸಲೇ ಆಗದ ಪುರಾಣವಾಗುತ್ತಾರೆ. ಇದಕ್ಕೆ ಪ್ರತಿಯಾದದ್ದು ಹಳ್ಳಿಯ ಹಾರುವರು ಈ ಕೆರೆಯ ಬಗ್ಗೆ ಹೊಸೆದ ನಿರ್ಜೀವ ಪುರಾಣಗಳು. ಕವನವು ಜನತೆ ತಮ್ಮ ನಿತ್ಯ ಬದುಕಿನ ಜಂಜಾಟದಲ್ಲಿ ರೂಪು ಕೊಟ್ಟು ಬೆಳೆಸಿದ ಪುರಾಣಗಳನ್ನು ಹಾರುವರು ತಮ್ಮ ಪುರಾಣಗಳ ನೆರಳಿನಲ್ಲಿ ಸ್ಥಳೀಯ ಬದುಕನ್ನ ತಿದ್ದಲು ಪ್ರಯತ್ನಿಸಿದ್ದನ್ನೂ ಹೇಳುತ್ತಿದೆ. ಆದರೆ ಸ್ಥಳೀಯವಾದದ್ದು ಕೇವಲ ಸ್ಥಳೀಯವಾಗಿಯೇ ಉಳಿಯಲಾರದು. ನಾಗರಿಕತೆಯ ವಿಕಾಸವೇ ಸ್ಥಳೀಯ ಮತ್ತು ಪರಸ್ಥಳೀಯಗಳ ಗಣನೆಯಿಂದ ಮೂಡಿದ್ದು. ಭಾರತಕ್ಕೆ ಬಂದ ಬ್ರಿಟಿಷರ ಪುರಾಣಗಳು ಗಂಗಾಮಾಯಿಯ ಪುರಾಣಗಳು ಬೆರೆತುಕೊಳ್ಳುತ್ತವೆ. ಯೇಸು ಕ್ರಿಸ್ತ ನೀರ ಮೇಲೆ ನಡೆದದ್ದು ಇಲ್ಲಿ ಎಂದು ಮೈ ತುಂಬಿದ ಹೊಲತಿ ಹೇಳುತ್ತಾಳೆ. ಗಂಗಾಮಾಯಿ ದಿನನಿತ್ಯದ ಬದುಕಿನಲ್ಲಿ ಸ್ಥಳೀಯ, ದೇಶಸ್ಥ ಮತ್ತು ಪರದೇಶೀಯ ಎಲ್ಲವನ್ನೂ ಅರಗಿಸಿಕೊಂಡು ಹೊಸ ಪುರಾಣವಾಗುತ್ತಾ ಬೆಳೆಯುತ್ತಾಳೆ. ಗಂಗಾಮಾಯಿಗೆ ಸಾವು ಇಲ್ಲ. ಹಾದರದ ಕೂಸುಗಳು, ಪುಕ್ಕರು, ಗೋರಿಗೆ ದಿಕ್ಕಿರದವರು, ಬೆಂಕಿಯ ಋಣವಿರದವರು ಎಲ್ಲರನ್ನೂ ಗಂಗಾಮಾಯಿ ಒಳಗೊಂಡು ಅವರನ್ನೇ ತನ್ನ ಕಾವಲು ಮಾಡಿಕೊಂಡು ಹೀಗೇ ಇರುತ್ತಾಳೆ. ಇದಕ್ಕೆ ಪುಸ್ತಕದ ಅಕ್ಷರ ಸಾಕ್ಷಿ ಇಲ್ಲ, ಕುರುಬರ ಹಾಡಿನ ಚರಿತ್ರೆಯ ದಾಖಲೆಯೂ ಇಲ್ಲ. ಕೇವಲ ಕವಿಗೆ ಮಾತ್ರ ಸಿಗುವ ತೋಂಡಿಯ ದರ್ಶನ ಮಾತ್ರ ಇದೆ. ವಿಮರ್ಶಕ OL ನಾಗಭಟ ಸ್ವಾಮಿಯವರು ಗಂಗಾಮಾಯಿ ಕವನದಲ್ಲಿ ಬರುವ ಸಮಸ್ಯೆ ಹೊಂದಿದೆ ಎನ್ನುತ್ತಾರೆ. ಅದು ಕವನದ ಉದ್ದಕ್ಕೂ ಬಳಕೆಯಾಗಿರುವ ಧ್ವನಿಯ ವೈವಿಧ್ಯದ್ದು. ಇಲ್ಲಿ ವ್ಯಂಗ್ಯ ಕೇವಲ ಏಕಮುಖವಾದ ವ್ಯಂಗ್ಯವಲ್ಲ, ಮಾಮೂಲು ನವ್ಯ ಕವನಗಳ ಜಾತಿಗೆ ಇದನ್ನು ಸೇರಿಸಿ ಭಾರತದ ಬದುಕಿನ ಬಗ್ಗೆ ಕಟುವಾದ ಟೀಕೆ ಇದೆ ಎನ್ನುವುದು ತೀರಾ ಸರಳವಾದ ಮಾತಾಗುತ್ತದೆ. ಜಡತೆಯ ನಡುವೆಯೂ ನಿರಂತರವಾಗಿ ಬದುಕು ಸಾಗಿದೆ. ಹಾಗೆ ಸಾಗುತ್ತಾ ಪರಸ್ಪರ ವಿರುದ್ಧವೆಂಬಂತೆ ತೋರುವ ಸಂಗತಿಗಳನ್ನೆಲ್ಲ
ತನ್ನೊಳಗೆ ಒಳಗೊಳ್ಳುತ್ತದೆ. ಬದುಕಿನಲ್ಲಿ ಯಾವುದರ ನಿರಾಕರಣೆಯೂ ಇಲ್ಲ. ಗಂಗೆ ಮಾಯಿ, ಅವಳು ನಿರಾಕರಿಸುವುದಿಲ್ಲ, ಒಪ್ಪುತ್ತಾಳೆ. ಅದನ್ನು ಗ್ರಹಿಸುತ್ತಿರುವ ಕವಿಗೆ ಅಸಹ್ಯ ಇದೆ, ವಿಷಾದ ಇದೆ. ಇವೆರಡರಿಂದ ಹುಟ್ಟಿದ ವ್ಯಂಗ್ಯ ತನ್ನತ್ತಲೇ ತಿರುಗಿ ಆಗುವ ಬೆರಗು ಇದೆ. ಈ ಬೆರಗಿಗೆ ಕಾರಣವೆಂದರೆ ಬದುಕು ಹೀಗೆ ಇದೆಯಲ್ಲ, ಜಡವಾಗಿ ಇದು ಚಲನಶೀಲವಾಗುವುದೇ ಇಲ್ಲವೇ ಎಂಬುದು ಕವನದಲ್ಲಿ ಅನುಕ್ತವಾಗಿದ್ದು ಕೇಳಿಸುವ ಪ್ರಶ್ನೆ. ಆದ್ದರಿಂದಲೇ ಇಡೀ ಕವನ ಇರುವ ಸ್ಥಿತಿ ಕಂಡದ್ದರ ಮಂಡನೆಯಾಗಿದೆ ಎನ್ನುತ್ತಾರೆ OL ನಾಗಭೂಷಣ ಸ್ವಾಮಿಯವರು. ಮುಂದುವರೆದು ಪುರಾಣಗಳನ್ನು ಕನ್ನಡ ಕಾವ್ಯ ಕಥನ ಸಾಮಗ್ರಿಯಾಗಿ ಬಳಸಿಕೊಂಡದ್ದು ಇದೆ. ನವ್ಯ ಕಾವ್ಯ ಪುರಾಣವನ್ನು ಭಂಜಿಸುವ ಮತ್ತು ವೈಚಾರಿಕಗೊಳಿಸುವ ಕಾರ್ಯದಲ್ಲೂ ತೊಡಗಿತ್ತು. ಕಂಬಾರರ ಕವನಗಳಲ್ಲಿ ಸ್ವೀಕೃತ ಪುರಾಣಗಳನ್ನು ಟೀಕಿಸುವ, ವ್ಯಂಗ್ಯವಾಗಿ ಪರಿಶೀಲಿಸುವ ನವ್ಯ ಧೋರಣೆ ಇರುವಂತೆಯೇ ಸದ್ಯದ ಬದುಕನ್ನ ಪುರಾಣಗೊಳಿಸುವ ಆಕಾಂಕ್ಷೆ ಇದೆ. ಇಂಥ ಕವನ ಜಾನಪದವನ್ನು ನೋಡುವ ದೃಷ್ಟಿ ತೀರಾ ಬೇರೆಯಾದದ್ದು. ಜಾನಪದವೆನ್ನುವುದು ಗತಕಾಲದ ಸಂಗತಿಯಾಗಿ ಅಲ್ಲ, ಇವತ್ತಿನ ಚರಿತ್ರೆಯಾಗಿ ಕಾಣುತ್ತದೆ. ಇನ್ನೂ ಮುಂದೆ ಹೋಗಿ ಇವತ್ತಿನ ಬದುಕನ್ನ ಪುರಾಣಗೊಳಿಸುವ ಶಕ್ತಿಯಾಗಿ ಒದಗಿ ಬರುತ್ತದೆ ಎನ್ನುತ್ತಾರೆ. ಆಧುನಿಕ ಮನುಷ್ಯನ ಮುಖ್ಯ ಧೋರಣೆಯಾಗಿ ಬಿಟ್ಟಿರುವ ವ್ಯಂಗ್ಯ ಮನೋಧರ್ಮ ಮತ್ತು ಕವಿಗೆ ಅಗತ್ಯವಾದ ಪುರಾಣ ನಿರ್ಮಾಣಾಸಕ್ತಿ ಇವೆರಡೂ ಇರುವ ಈ ಕವನ ವಿಶಿಷ್ಟವಾಗಿ ಕಾಣುತ್ತದೆ. OLN ಅವರ ವಿಮರ್ಶೆಯಲ್ಲಿ ಗಂಗಾಮಾಯಿ ಪರಿಚಿತ ಪುರಾಣವನ್ನ ಒಡೆದು ಹೊಸ ಪುರಾಣವೊಂದನ್ನ ಕಟ್ಟಲು ಬಯಸುವ ಕವನ. ಆಧುನಿಕತೆಯ ಮಾರ್ಗದಲ್ಲಿ ಕ್ರಮಿಸುತ್ತಾ ದೇಸಿಯನ್ನ ಪರಿಶೀಲಿಸುವ, ಟೀಕಿಸುವ, ಒಪ್ಪುವ, ಒಪ್ಪದಿರುವ ಕವನ. ಅಂತೆಯೇ ಕನ್ನಡ ಕಾವ್ಯದ ಬಹುಮುಖ್ಯ ಪ್ರಶ್ನೆಯೊಂದರ ಪರಿಶೀಲನೆಯ ಮಾದರಿಯಾಗಿ ಈ ಕವನ ಗಮನ ಸೆಳೆಯುತ್ತದೆ.